ಜಸ್ಟ್ ನೀವು ಮೆಷರ್ಮೆಂಟ್ ಮಾತ್ರ ಸಿಸ್ಟಮ್ ಅಲ್ಲಿ ಎಂಟರ್ ಮಾಡಿದ್ರೆ ಮಿಷಿನ್ ಅಲ್ಲಿ ಕಟ್ಟಿಂಗ್ ಆಗುತ್ತೆ. ಒಂದ್ ಸರಿಗೆ 6 ಬಟ್ಟೆ ಕಟ್ ಮಾಡ್ಕೋಬಹುದು ಕಸ್ಟಮರ್ಸ್. ಓಕೆ. ಮೆಷರ್ಮೆಂಟ್ ಹೇಗೆ ತೆಗೆಯೋದು ಅಂತ ಒಂದು ಬುಕ್ ಕೊಡ್ತೀವಿ, ಅದನ್ನ ನೋಡ್ಕೊಂಡು ಕಸ್ಟಮರ್ಸ್ ಮೆಷರ್ಮೆಂಟ್ ತಗೋಬಹುದು. ಜರ ಸಾಫ್ಟ್ವೇರ್ ಇದ್ರೆ ಮೆನ್ಸ್ ವೇರ್, ಕಿಡ್ಸ್ ವೇರ್, ವಿಮೆನ್ಸ್ ವೇರ್ ಎಲ್ಲಾನು ಮಾಡ್ಕೋಬಹುದು. ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇಷ್ಟು ದಿನ UME ಎಂಬ್ರಾಯ್ಡ್ರಿ ಮಷಿನರಿ ಸೇಲ್ ಮಾಡ್ತಾ ಇತ್ತು. ಸೊ ಇವಾಗ ಏನೋ ಹೊಸದಾಗಿ ಒಂದು ಪ್ರಾಡಕ್ಟ್ ಲಾಂಚ್ ಮಾಡಿದಿರ ಅಂತ ಗೊತ್ತಾಯ್ತು. ಏನು ಮೇಡಮ್ ಅದು ಪ್ರಾಡಕ್ಟ್? ಸರ್ ಕಟಿಂಗ್ ಮಾಸ್ಟರ್ ಅಂತ ಹೊಸ ಸಾಫ್ಟ್ವೇರ್ ಲಾಂಚ್ ಮಾಡಿದೀವಿ. ಅದ್ರಲ್ಲಿ ಬಂದ್ಬಿಟ್ಟು ಟೈಲರ್ಸ್ಗೆ ಎಂಡ್ ಟು ಎಂಡ್ ಸೊಲ್ಯೂಷನ್ ಇರುತ್ತೆ ಸರ್. ಓಕೆ. ಸೊ ಟೈಲರ್ಸ್ಗೆ ಬೇಸಿಕಲಿ ಹೆಲ್ಪ್ ಆಗುತ್ತೆ ಇದು. ಹೌದು. ಓಕೆ ಸರಿ ಮೇಡಮ್, ಹೇಗೆ ವರ್ಕ್ ಆಗುತ್ತೆ? ಸೊ ಆಕ್ಚುಲಿ ಅದು ಸ್ವಲ್ಪ ಡೀಟೇಲ್ಸ್ ಕೊಡೋಕ್ಕಾಗತ್ತಾ? ಇವಾಗ ಟೈಲರ್ಸ್ಗೆಲ್ಲ ಬಂದ್ಬಿಟ್ಟು ಮೇನ್ ಪ್ರಾಬ್ಲಮ್ ಏನಿರುತ್ತೆ ಅಂದ್ರೆ ಕಟಿಂಗ್ ಇಶ್ಯೂ ಇರುತ್ತೆ, ಮತ್ತೆ ಮೆಷರ್ಮೆಂಟ್ಸ್ ಎಲ್ಲ ಹೇಗೆ ತೆಗಿಯೋದು, ಮತ್ತೆ ಅದನ್ನ ಹೇಗೆ ಮೆಷರ್ಮೆಂಟ್ ಹಾಕೋದು, ಆ ಥರ ಪ್ರಾಬ್ಲಮ್ಸ್ ಎಲ್ಲ ಇರುತ್ತೆ. ಇವಾಗ ಸ್ಟಾರ್ಟ್ಅಪ್ ಎಲ್ಲ ಮಾಡ್ಕೊಳ್ಳೋ ಟೈಲರ್ಸ್ ಎಲ್ಲ ಇರ್ತಾರಲ್ವಾ, ಸ್ಟಾರ್ಟ್ಅಪ್ ಮಾಡೋ ಟೈಲರ್ಸ್ಗೆಲ್ಲ ಬಂದ್ಬಿಟ್ಟು ಮೆಷರ್ಮೆಂಟ್ಸ್ ಎಲ್ಲ ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಬಟ್ಟೆ ಮೇಲೆ ಮೆಷರ್ ಮಾಡಿ ಯಾವ ಪ್ಯಾಟ್ರನ್ಸ್ ಹಾಕೋದು ಅದೆಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಇರುತ್ತೆ. ಅದಕ್ಕೆಲ್ಲ ಒಂದೇ ಸೊಲ್ಯೂಷನ್ ಇವಾಗ ನಾವು ಇಂಟ್ರೊಡ್ಯೂಸ್ ಮಾಡೋ ಮಿಷನ್ಸ್ ಅಲ್ಲಿ ಅವೈಲೇಬಲ್ ಇದೆ ಸರ್. ಜಸ್ಟ್ ನೀವು ಮೆಷರ್ಮೆಂಟ್ ಮಾತ್ರ ಸಿಸ್ಟಮ್ ಅಲ್ಲಿ ಎಂಟರ್ ಮಾಡಿದ್ರೆ ಮಿಷನ್ ಅಲ್ಲಿ ಕಟ್ಟಿಂಗ್ ಆಗುತ್ತೆ. ಒಂದ್ ಸರಿಗೆ 6 ಬಟ್ಟೆ ಕಟ್ ಮಾಡ್ಕೋಬಹುದು ಕಸ್ಟಮರ್ಸ್. ಓಕೆ, 6 ಬಟ್ಟೆ ಒಂದ್ಸರಿ ಕಟ್ ಆಗುತ್ತೆ. ಹೌದು ಸರ್. ಅದಲ್ಲದೆ ನಾವು ಬ್ಲೌಸಸ್ ಮಾತ್ರ ಕಟ್ ಮಾಡೋದು ಹಂಗಲ್ಲ ಇಲ್ಲ ಸರ್. ಬ್ಲೌಸಸ್ ಮಾಡ್ಬೋದು, ಕಿಡ್ಸ್ ವೇರ್ ಮಾಡ್ಬೋದು, ವಿಮೆನ್ಸ್ ವೇರ್ ಮಾಡ್ಬೋದು, ಮೆನ್ಸ್ ವೇರ್ ಇದೆಲ್ಲ ಕೂಡ ಮಾಡ್ಕೋಬಹುದು ಸರ್. ಓಕೆ ಸರಿ ಮೇಡಮ್, ಸ್ವಲ್ಪ ಪ್ರಾಡಕ್ಟ್ ತೋರಿಸಿ. ಸೊ ಹೇಗೆ ವರ್ಕ್ ಆಗುತ್ತೆ ಅದು ನೋಡ್ಬೋಣ. ಎಸ್, ಫಸ್ಟ್ ಇದು ಲೇಸರ್ ಕಟಿಂಗ್ ಮಷಿನ್ ಸರ್. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 6 ಬಟ್ಟೆ ಒಂದೇ ಸರಿ ಕಟ್ ಮಾಡ್ಕೋಬಹುದು. ಓಕೆ. ಕಂಪ್ಲೀಟ್ ಆಗಿ ಲೇಸರ್ ಅಲ್ಲಿ ಕಟ್ ಮಾಡುತ್ತೆ. ಸಿಸರ್ ಯೂಸ್ ಮಾಡೋ ಪರ್ಪಸೇ ಇರಲ್ಲ ನಿಮಗೆ. ಜಸ್ಟ್ ಲ್ಯಾಪ್ಟಾಪ್ ಅಲ್ಲಿ ಫಿಕ್ಸ್ ಮಾಡಿದ್ರೆ ಆಯ್ತು, ಅಂದ್ರೆ ಇದರಲ್ಲಿ ಕಟಿಂಗ್ ರೆಡಿ ಆಗಿಬಿಡುತ್ತೆ. ಹೌದು, ಕಟಿಂಗ್ ಇದ್ರಲ್ಲಿ ರೆಡಿ ಆಗೋಗುತ್ತೆ ಸರ್. ಸಿಸರ್ಸ್ ಇಲ್ದೇನೆ ವರ್ಕ್ ಆಗುತ್ತೆ ಇದು. ಓಕೆ ಸರ್, ಇವಾಗ ಲೇಸರ್ ಮಿಷಿನ್ಸ್ ನೋಡಿದ್ರಿ ನೀವು. ಲೇಸರ್ ಮಿಷಿನ್ಸ್ ಆಪರೇಟ್ ಮಾಡಕ್ಕೆ ಬಂದ್ಬಿಟ್ಟು ಲ್ಯಾಪ್ಟಾಪ್ ಬೇಕಾಗುತ್ತೆ. ನಮ್ಮ ಕಡೆಯಿಂದಾನೇ ನಾವು ಲ್ಯಾಪ್ಟಾಪ್ ಪ್ರೊವೈಡ್ ಮಾಡ್ತೀವಿ, ಫ್ರೀ ಆಗಿ ಮಾಡ್ತೀವಿ ಸರ್ ಕಸ್ಟಮರ್ಸ್ಗೆ. ಇದ್ರಲ್ಲಿ ಬಂದ್ಬಿಟ್ಟು ಸಾಫ್ಟ್ವೇರ್ ಅಲ್ಲಿ ನಿಮಗೆ ಲ್ಯಾಂಗ್ವೇಜಸ್ 6 ಲ್ಯಾಂಗ್ವೇಜ್ ಇರುತ್ತೆ ಸರ್. ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ಮರಾಠಿ ಅಂಡ್ ಕನ್ನಡ 6 ಲ್ಯಾಂಗ್ವೇಜಸ್ ಇರುತ್ತೆ. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟಬಲ್ ಆಗಿದೆಯೋ ಅದ್ರಲ್ಲಿ ನೀವು ಆಪ್ಷನ್ ಕ್ಲಿಕ್ ಮಾಡ್ಕೋಬಹುದು. ಓಕೆ. ಸೊ ಬೇಸಿಕಲಿ ಇದು ಸಾಫ್ಟ್ವೇರ್ ಫಸ್ಟ್ ಲಾಗಿನ್ ಮಾಡಬೇಕು ಬಿಫೋರ್ ಗಿವಿಂಗ್ ಪ್ರಿಂಟ್ ಅಲ್ವಾ? ಹೌದು ಸರ್. ಓಕೆ. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸ್ ಪ್ಯಾಟರ್ನ್ ಸರ್. ಬ್ಲೌಸ್ ಪ್ಯಾಟರ್ನ್ ಅಲ್ಲಿ ನಮ್ಮಲ್ಲಿ 30+ ಪ್ಯಾಟರ್ನ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಅಂದ್ರೆ ಇದೆಲ್ಲ ಫ್ರೀ ಆಗಿ ಇದು ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ ಮೇಡಮ್? ಹೌದು ಸರ್, ಕಂಪ್ಲೀಟ್ಲಿ ಪ್ರೀ ಇನ್ಸ್ಟಾಲ್ಡ್. 30 ಪ್ಯಾಟರ್ನ್ಸ್ ಬಂದ್ಬಿಟ್ಟು ಪ್ರೀ ಇನ್ಸ್ಟಾಲ್ಡ್ ಇರುತ್ತೆ ನಿಮಗೆ. ಓಕೆ, ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ನೆಕ್ ವೆರೈಟೀಸು. ಇದೆಲ್ಲ ಆಲ್ಮೋಸ್ಟ್ ಡಿಸೈನ್ಸ್ ನೀವು ಟೈಲರ್ ಅಲ್ಲಿ ನೋಡಿರ್ತೀರಾ ಸರ್. ಓಕೆ. ಇದೆಲ್ಲ ಸ್ಲೀವ್ಸ್. ಓಕೆ, ಬ್ಯಾಕ್ ನೆಕ್, ಫ್ರಂಟ್ ಸ್ಲೀವ್ಸ್, ಸೊ ಎಲ್ಲ ಟೈಪು ಡಿಫ್ರೆಂಟ್ ಡಿಸೈನ್ಸ್ ಸೆಲೆಕ್ಟ್ ಮಾಡ್ಬೋದು ಈ ಸಾಫ್ಟ್ವೇರ್ ಅಲ್ಲಿ ಹೋಗ್ಬಿಟ್ಟು. ಹೌದು ಸರ್. ಓಕೆ, ಸೊ ಇಲ್ಲಿ ಮೆಜರ್ಮೆಂಟ್ ಆಗಬೇಕು. ಹೌದು, ಇಲ್ಲಿ ಮೆಷರ್ಮೆಂಟ್ಸ್ ಬಂದ್ಬಿಟ್ಟು ನೀವು ರೆಡಿಮೇಡ್ ಶಾಪ್ ಮಾಡ್ತೀರಾ ಅಂದ್ರೆ ಡಿಫಾಲ್ಟ್ ಮೆಷರ್ಮೆಂಟ್ಸು ಅವೈಲೇಬಲ್ ಇರುತ್ತೆ. ಇಲ್ಲ ಕಸ್ಟಮರ್ ಮೆಷರ್ಮೆಂಟ್ಸ್ ಎಂಟರ್ ಮಾಡ್ತೀರಾ ಅಂದ್ರೆ ಕಸ್ಟಮರ್ ಮೆಷರ್ಮೆಂಟ್ಸ್ ಕಂಪ್ಲೀಟ್ ಆಗಿ ನೀವು ಇಲ್ಲಿ ಎಂಟರ್ ಮಾಡ್ಕೋಬಹುದು ಸರ್. ಓಕೆ. ಸೊ ಇದು ವೆರಿ ಈಸಿ ಟು ಯೂಸ್ ಇದು. ಸೊ ಯಾರು ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಏನಂದ್ರೆ ನಿಮಗೆ ಇದರಲ್ಲಿ ಕಸ್ಟಮರ್ ಡೀಟೇಲ್ಸ್ ಆಡ್ ಮಾಡ್ಕೋಬಹುದು ಸರ್. ಓಕೆ. ಕಸ್ಟಮರ್ ಡೀಟೇಲ್ಸ್ ಕೂಡ ನೀವು ಆಡ್ ಮಾಡ್ಕೋಬಹುದು. ಓಕೆ, ಕಸ್ಟಮರ್ ಡೀಟೇಲ್ಸ್. ಸೊ ಫಾರ್ ಎಕ್ಸಾಂಪಲ್ ಯಾರ್ದೋ ಒಬ್ರದ್ದು ಬಟ್ಟೆ ಕಟ್ ಮಾಡ್ತಾ ಇರ್ತೀವಿ. ಸೊ ಅದು ಯಾರ್ದು ಅಂತ ಗೊತ್ತಾಗಲ್ಲ. ಸೊ ಫಸ್ಟ್ಗೆ ಅವ್ರ ಡೀಟೇಲ್ಸ್ ಹಾಕ್ಬಿಟ್ರೆ ನೇಮ್ ಎಲ್ಲ ನೇಮ್ ನಂಬರ್ ಎಲ್ಲಾನು ಹಾಕೋಬಹುದು. ಕಿಡ್ಸ್ ವೇರ್ ಹೇಳಿದ್ನಲ್ಲ ಸರ್, ಕಿಡ್ಸ್ ವೇರ್ ಅಲ್ಲಿ ಮಾಡೆಲ್ಸ್ ಅವೈಲೇಬಲ್ ಇದೆ. ಇದರಲ್ಲಿ 20+ ಮಾಡೆಲ್ಸ್ ಅವೈಲೇಬಲ್ ಇದೆ ಸರ್ ಕಿಡ್ಸ್ ವೇರ್ ಅಲ್ಲಿ. ಹೌದು. ಓಕೆ. ಸೊ ಕಿಡ್ಸ್ ವೇರ್ ಮತ್ತು ಅದರ್ ಪ್ಯಾಟರ್ನ್ಸ್ ಎಲ್ಲದೂ ಅವೈಲೇಬಲ್ ಇರುತ್ತೆ ಮೇಡಮ್? ಹೌದು. ಮೆನ್ಸ್ ಕೂಡ ಇದೆ ಇದರಲ್ಲಿ? ಮೆನ್ಸು ಇದೆ ಸರ್. ಇದು ಚೂಡಿದಾರ್ ಪ್ಯಾಟರ್ನ್ಸ್. ಓಕೆ, ಚೂಡಿದಾರ್ ಪ್ಯಾಟರ್ನ್ಸ್ ಕೂಡ ಇದೆ. ಇವಾಗ ಜನರಲ್ ಆಗಿ ಬಂದ್ಬಿಟ್ಟು ಟೈಲರ್ಸ್ ಏನಂದ್ರೆ ಮೆಜಾರಿಟಿ ಹೆಂಗ್ ಕಲಿತಾರ ಅವರು ಅಂದ್ರೆ ಬರೀ ಬ್ಲೌಸ್ ಮಾತ್ರ ಕೆಲವೊಂದು ಟೈಲರ್ಸ್ ಕಲಿತಾರೆ, ಬರೀ ಚೂಡಿದಾರ್ಸ್ ಮಾತ್ರ ಕೆಲವೊಂದು ಟೈಲರ್ಸ್ ಕಲಿತಾರೆ. ಈ ತರ ಸಾಫ್ಟ್ವೇರ್ ಇದ್ರೆ ಮೆನ್ಸ್ ವೇರ್, ಕಿಡ್ಸ್ ವೇರ್, ವಿಮೆನ್ಸ್ ವೇರ್ ಎಲ್ಲಾನು ಮಾಡ್ಕೋಬಹುದು. ಆಲ್ ಇನ್ ಒನ್. ಓಕೆ. ಸೊ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇದ್ರೂ ಕೂಡ ಆರಾಮಾಗಿ ಸಾಫ್ಟ್ವೇರ್ ಯೂಸ್ ಮಾಡೋದ್ರಿಂದ ಎಲ್ಲದೂ ಕಟಿಂಗ್ ಮಾಡಿಬಿಡ್ಬೋದು. ಇದು ಮೆನ್ಸ್ ವೇರ್ ಅಲ್ಲಿ ನಮ್ಮಲ್ಲಿರೋ ಆಪ್ಷನ್ಸ್ ಸರ್. ಮೆನ್ಸ್ ವೇರ್. ಓಕೆ. ಪ್ಯಾಂಟ್ಸ್. ಇವಾಗ ವಿಡಿಯೋದಲ್ಲಿ ನಾವು ಹೇಗೆ ವಿಮೆನ್ಸ್ ವೇರ್ ಅಲ್ಲಿ ಮಾಡೆಲ್ ಸೆಲೆಕ್ಟ್ ಮಾಡಿ ಒಂದು ಪ್ರಿಂಟ್ ತೆಗೆಯೋದು, ಒಂದು ಲೇಸರ್ ಕಟಿಂಗ್ ಅಲ್ಲಿ ಕಟಿಂಗ್ ಹಿಂಗ್ ಮಾಡೋದಂತ ನಾನು ತೋರಿಸ್ಕೊಡ್ತೀನಿ ಸರ್. ತೋರಿಸಿ ಮೇಡಮ್. ಫಸ್ಟ್ ಬಂದ್ಬಿಟ್ಟು ಯಾವ ಪ್ಯಾಟರ್ನ್ ಬೇಕಂತ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್ ಫ್ರಂಟ್ ನೆಕ್, ಇದು ಬ್ಯಾಕ್ ನೆಕ್ ಏನು ಪ್ಯಾಟರ್ನ್ ಬೇಕಂತ ಚೆಕ್ ಮಾಡ್ಕೋಬೇಕು. ಓಕೆ. ನಾನು ರೌಂಡ್ ನೆಕ್ ಹಾಕೋತಾ ಇದ್ದೀನಿ. ಫ್ರಂಟ್ ನೆಕ್ ಪ್ಯಾಟರ್ನ್ ರೌಂಡ್ ಹಾಕೋತಾ ಇದ್ದೀನಿ. ಬೇರೆ ನಿಮ್ಗೆ ಯಾವ ಪ್ಯಾಟರ್ನ್ಸ್ ಬೇಕೋ ಹಾಕೋಬಹುದು ಸರ್.
ಓಕೆ ಮಟ್ಕಾ ಶೇಪ್ ನೆಕ್ ಕೂಡ ಹಾಕೋಬಹುದು. ನೆಕ್ಸ್ಟ್ ಸ್ಲೀವ್ಸ್. ಓಕೆ, ಸೊ ಎಲ್ಲ ಸ್ಟೆಪ್ಸ್ ಅದು ಸೆಲೆಕ್ಟ್ ಮಾಡ್ತಾ ಹೋಗಬೇಕು, ಯಾವ ಥರ ಪ್ಯಾಟರ್ನ್ ಬೇಕು ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಹೌದು ಹೌದು. ಲಾಸ್ಟ್ ಸ್ಟೆಪ್ ಮೆಜರ್ಮೆಂಟ್ಸ್ ಹಾಕಬೇಕು ಸರ್. ಮೆಜರ್ಮೆಂಟ್ ಲಾಸ್ಟಿಗೆ. ಹೌದು, ಕಂಪ್ಲೀಟ್ ಮೆಜರ್ಮೆಂಟ್ಸ್ ಇಲ್ಲಿ ಟೈಪ್ ಮಾಡ್ಕೋಬೇಕು. ಕಸ್ಟಮರ್ಸ್ ಹೇಗಿದ್ರು ಮೆಜರ್ಮೆಂಟ್ಸ್ ತಗೋತೀರಾ ಅಲ್ವಾ? ಇಲ್ಲ ನನಗೆ ಮೆಜರ್ಮೆಂಟ್ಸ್ ತಗೊಳ್ಳೋದ್ರಲ್ಲೇ ಪ್ರಾಬ್ಲಮ್ ಇದೆ ಅಂದ್ರೆ ನಮ್ಮ ಹತ್ರ ಅದಕ್ಕೂ ಸೊಲ್ಯೂಷನ್ಸ್ ಇದೆ ಸರ್. ಓಕೆ, ಈ ತರ ಮೆಜರ್ಮೆಂಟ್ ಹೇಗೆ ತೆಗೆಯೋದು ಅಂತ ಒಂದು ಬುಕ್ ಕೊಡ್ತೀವಿ. ಅದನ್ನ ನೋಡ್ಕೊಂಡು ಕಸ್ಟಮರ್ಸ್ ಮೆಜರ್ಮೆಂಟ್ ತಗೋಬಹುದು. ಜಸ್ಟ್ ಬೇಸಿಕ್ ಟೈಲರಿಂಗ್ ಗೊತ್ತಿದ್ರೆ ಮಾತ್ರ ಸಾಕು ಸರ್ ಕಸ್ಟಮರ್ಸ್ಗೆ. ಓಕೆ ಓಕೆ ಓಕೆ. ಸೊ ಮೆಜರ್ಮೆಂಟ್ ಹೇಗೆ ತಗೊಳ್ಳೋದು ಅಂತ ಅದನ್ನು ಕೂಡ ಈ ಬುಕ್ಕಲ್ಲಿ ಹೇಳಿದ್ದೀರಾ? ಹೌದು. ಓಕೆ. ಇದ್ರ ಪ್ರಕಾರ ನೀವು ಮೆಜರ್ಮೆಂಟ್ಸ್ ತಗೊಂಡು ಅಲ್ಲಿ ಎಂಟರ್ ಮಾಡಬೇಕಾಗತ್ತೆ ಲ್ಯಾಪ್ಟಾಪಲ್ಲಿ. ಓಕೆ, ಲ್ಯಾಪ್ಟಾಪಲ್ಲಿ ಎಂಟರ್ ಮಾಡಿ ಈ ಥರ ಪ್ಯಾಟರ್ನ್ಸ್ ಬಂದ್ಬಿಡುತ್ತೆ ಸರ್ ನಿಮಗೆ. ಓಕೆ, ಯಾವ್ದು ಬೇಕೋ ಅದನ್ನ ಮಾತ್ರ ಪ್ರಿಂಟ್ ತಗೋಬಹುದು ನೀವು. ಸರ್ ಇವಾಗ ಮೆಜರ್ಮೆಂಟ್ಸ್ ಎಲ್ಲ ಟೈಪ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಪ್ರಿಂಟ್ ಹೇಗೆ ಕೊಡೋದು ಅನ್ನೋದು ತೋರಿಸ್ತೀನಿ ಸರ್ ನಿಮಗೆ. ಓಕೆ. ಜಸ್ಟ್ ಒನ್ ಕ್ಲಿಕ್ ಮಾಡಿದ್ರೆ ಪ್ರಿಂಟ್ ರೆಡಿ ಆಗ್ತಾ ಇದೆ ಸರ್. ಕಸ್ಟಮರ್ಸ್ಗೆ ಈ ಥರ ಪ್ಯಾಟರ್ನ್ ಕೂಡ ಬಂದ್ಬಿಡುತ್ತೆ. ಸೊ ಅಲ್ಲಿ ಸ್ಕ್ರೀನಲ್ಲಿ ಏನು ಕಾಣ್ತಾ ಇದೆಯಲ್ಲ ಸೇಮ್ ಪ್ಯಾಟರ್ನಲ್ಲಿ ಪ್ರಿಂಟ್ ಬರುತ್ತೆ. ಪ್ರಿಂಟ್ ಬಂದ್ಬಿಡುತ್ತೆ ಸರ್. ಓಕೆ. ಸರ್ ಇವಾಗ ಪ್ರಿಂಟ್ ತೆಗೆದು ನೀವು ನೋಡಿದ್ರಲ್ಲ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 2 ಆಪ್ಷನ್ಸ್ ಇರುತ್ತೆ. 2 ಆಪ್ಷನ್ ಅಂದ್ರೆ ಹೇಗಂದ್ರೆ ನಿಮಗೆ ಇವಾಗ ಪ್ರಿಂಟ್ ತೆಗೆದ್ವಿ ನಾವು, ಪ್ರಿಂಟ್ ಬಂದ್ಬಿಟ್ಟು ಈ ತರ ಬರುತ್ತೆ ನಿಮಗೆ ಪ್ಯಾಟರ್ನ್. ಈ ಪ್ಯಾಟರ್ನ್ ನೀವು ಬಟ್ಟೆ ಮೇಲೆ ಇಟ್ಟು ಕಟ್ ಮಾಡೋ ತರ ಇರುತ್ತೆ. ಇದು ಫಸ್ಟ್ ಆಪ್ಷನ್. ಓಕೆ, ನೀವು ಸಾಫ್ಟ್ವೇರ್ ಪ್ರಿಂಟರ್ ಎರಡು ಪರ್ಚೇಸ್ ಮಾಡ್ಕೋಬಹುದು. ಈ ತರ ಪ್ರಿಂಟ್ ಬರುತ್ತೆ, ಪ್ರಿಂಟ್ ಮೇಲೆ ಇಟ್ಟು ನೀವು ಕಟಿಂಗ್ ಮಾಡ್ಕೊಳ್ಳೋ ತರ ಇರುತ್ತೆ. ಸೊ ನೀವು ಹೇಳೋ ಪ್ರಕಾರ ಟೈಲರ್ಗಳಿಗೆ ಯಾರು ಮಷಿನ್ ತಗೋಬೇಕು ಅಂತ ಹೇಳಿದ್ರೆ 2 ಆಪ್ಷನ್ ಇರುತ್ತೆ. ಹೌದು ಹೌದು. ಒಂದು ಪ್ರಿಂಟರು ಮತ್ತೆ ಸಾಫ್ಟ್ವೇರ್ 2 ತಗೊಂಡ್ರೆ ಸಾಕು. ಸೊ ಈ ತರ ರೆಡಿ ಬರುತ್ತೆ ಪ್ರಿಂಟ್, ಅದನ್ನ ಬಟ್ಟೆ ಮೇಲೆ ಇಟ್ಬಿಟ್ಟು ಕಟ್ ಮಾಡೋದು. ಕರೆಕ್ಟ್. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಿಮಗೆ ಲೇಸರ್ ಕಟಿಂಗ್. ನಾನು ಸಿಸರೇ ಇಲ್ಲದೆ ಕಟ್ ಮಾಡ್ಬೋದು ಅಂತ ಹೇಳಿದ್ನಲ್ಲ, ಅದು ಸೇಮ್ ಸಾಫ್ಟ್ವೇರ್. ಇವಾಗ ನಾನು ಪ್ರಿಂಟ್ ಕೊಟ್ಟಂಗೆ ಕಟಿಂಗ್ ಆಗುತ್ತೆ. ಕಟಿಂಗ್ ಹೇಗಾಗುತ್ತೆ ಅಂತ ನಾನು ತೋರಿಸ್ತೀನಿ. ಓಕೆ, ಸೊ ಅದು ಲೇಸರ್ ಕಟಿಂಗ್ ಆಗ್ಬಿಡುತ್ತೆ ಡೈರೆಕ್ಟ್ ಆಗಿ, ಇದ್ರ ಅವಶ್ಯಕತೆ ಇಲ್ಲ. ಹೌದು ಸರ್, ಇದ್ರ ನೆಸೆಸಿಟಿ ಇರಲ್ಲ ನೀವು ಲೇಸರ್ ಕಟಿಂಗ್ ಪರ್ಚೇಸ್ ಮಾಡುವಾಗ. ಓಕೆ ಓಕೆ, ತೋರಿಸಿ ಮೇಡಮ್, ಅದನ್ನು ತೋರಿಸಿ. ಬನ್ನಿ ಸರ್. ಸರ್ 2 ಆಪ್ಷನ್ಸ್ ಅಂತ ಹೇಳಿದ್ನಲ್ಲ, ಸಾಫ್ಟ್ವೇರ್ ಬೇರೆ ಬೇರೆ ಇರುತ್ತಾ ಅಂತ ಕಸ್ಟಮರ್ಸ್ಗೆ ಕನ್ಫ್ಯೂಷನ್ಸ್ ಇರುತ್ತೆ. ಸಾಫ್ಟ್ವೇರ್ ಒಂದೇ ಸಾಫ್ಟ್ವೇರ್. ಇಲ್ಲಿ ಆಪ್ಷನ್ ಇದೆ ನೋಡಿ, ಪ್ರಿಂಟ್ ಪ್ಯಾಟರ್ನ್ ಅಂತ ಬರುತ್ತೆ, ಲೇಸರ್ ಕಟ್ ಪ್ಯಾಟರ್ನ್ ಅಂತ ಬರುತ್ತೆ. ಇವಾಗ ಇದ್ರಲ್ಲಿ ನಾವು ಲೇಸರ್ ಕಟ್ ಪ್ಯಾಟರ್ನ್ ಸೆಲೆಕ್ಟ್ ಮಾಡ್ಕೋತಾ ಇದೀವಿ. ಸರ್ ಲೇಸರ್ ಕಟ್ ಅಂತ ಕೊಟ್ವಲ್ಲ ಇವಾಗ ನಾವು ಆಪ್ಷನ್, ಲೇಸರ್ ಕಟ್ ಅಂತ ಕೊಟ್ಟಾಗ ನಿಮ್ಗೆ ಈ ತರ ಪ್ಯಾಟರ್ನ್ಸ್ ಬಂದ್ಬಿಡುತ್ತೆ. ಓಕೆ, ಇದನ್ನ ಸೆಟ್ ಮಾಡ್ಕೋಬೇಕು ನಾವು. ಸೆಟ್ ಮಾಡ್ಕೊಂಡು ಸರ್ ಇಲ್ಲಿ ಇವಾಗ ನಾವು ಪ್ಯಾಟರ್ನ್ ಸೆಟ್ ಮಾಡ್ಕೊಂಡಿದೀವಿ. ನೆಕ್ಸ್ಟ್ ಡೌನ್ಲೋಡ್ ಕೊಡಬೇಕು ಪ್ಯಾಟರ್ನ್ ನ. ಡೌನ್ಲೋಡ್ ಕೊಟ್ಟು ಲೇಸರ್ ಕಟಿಂಗ್ ಮೆಷಿನ್ ಅಲ್ಲಿ ಬಂದ್ಬಿಟ್ಟು ಫ್ಯಾಬ್ರಿಕ್ ಸೆಟ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಸೆಟ್ ಮಾಡೋದ್ರಲ್ಲಿ ಬಂದ್ಬಿಟ್ಟು ನಾನು ಸಿಂಗಲ್ ಫ್ಯಾಬ್ರಿಕ್ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು 6 ಫ್ಯಾಬ್ರಿಕ್ಸ್ ಅಟ್ ಅ ಟೈಮ್ ಸೆಟ್ ಮಾಡ್ಕೋಬಹುದು. ಇವಾಗ ನಾವು ಅಲ್ಲಿ ಪ್ಯಾಟರ್ನ್ ಕೊಟ್ಟರಲ್ಲ, ಆ ಪ್ಯಾಟರ್ನ್ ನಿಮ್ಗೆ ಇಲ್ಲಿ ಸಿಸ್ಟಮ್ ಅಲ್ಲಿ ಬಂದಿದೆ. ಓಕೆ, ಸೇಮ್ ಇಲ್ಲಿ ಬಂದಿದೆ. ಓಕೆ, ಹೌದು. ಸರ್ ಇವಾಗ ನಾನು ಎಕ್ಸ್ಪ್ಲೇನ್ ಮಾಡ್ದಂಗೆ ಟೈಲರ್ಸ್ಗೆಲ್ಲ ಬಂದ್ಬಿಟ್ಟು ಒಂದು ಪ್ಯಾಟರ್ನ್ ಕಟ್ ಮಾಡ್ಬೇಕಂದ್ರೆ ಕಮ್ಮಿ ಅಂದ್ರೂ ½ an hour ತಗೋತಾರೆ. ಒಂದು ಪ್ಯಾಟರ್ನ್ ಕಟಿಂಗ್ ಮಾಡೋಕ್ಕೆ 2 hours ಇಂದ 1.5 an hour ತಗೋತಾರೆ. ಇವಾಗ ನೀವು ನೋಡಿದ್ರೆ ವಿದಿನ್ 1 minute ನಾವು ಒಂದು ಪ್ಯಾಟರ್ನ್ ಕಟ್ ಮಾಡಿದೀವಿ. ಇದೇ ತರ 6 ಪ್ಯಾಟರ್ನ್ಸ್ ವಿದಿನ್ ಅ ಮಿನಿಟ್ ನಾವು ಕಟ್ ಮಾಡ್ಕೋಬಹುದು ಸರ್. ಇದು ಫ್ರಂಟ್ ನೆಕ್. ಇಲ್ಲಿ ನೋಡಿ ಪ್ಯಾಟರ್ನ್ ಎಷ್ಟು ಕ್ಲಿಯರ್ ಆಗಿ ಬಂದಿದೆ. ಸ್ಲೀವ್ಸ್ ಪ್ಯಾಟರ್ನ್. ಹಾ, ಫ್ರಂಟ್ ಪಟ್ಟಿ. ಓಕೆ, ಅಂಡ್ ಬ್ಯಾಕ್ ನೆಕ್. ಸರ್ ಪ್ರಿಂಟರ್ ಮತ್ತೆ ಲೇಸರ್ ಕಟಿಂಗ್ ಮಿಷಿನ್ ಹೇಗೆ ವರ್ಕ್ ಆಗುತ್ತೆ ಅಂತ ನೋಡಿದ್ವಿ. ಪ್ರಿಂಟರ್ ಮಿಷಿನ್ಸ್ ಪರ್ಚೇಸ್ ಮಾಡಬೇಕಂದ್ರೆ ಪ್ರಿಂಟರ್ ಆ್ಯಂಡ್ ಸಾಫ್ಟ್ವೇರ್ ನಿಮ್ಗೆ 2 ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಲೇಸರ್ ಮಿಷಿನ್ ಪರ್ಚೇಸ್ ಮಾಡುವಾಗ ನಿಮಗೆ ಲೇಸರ್, ಕೂಲರ್
ಆ್ಯಂಡ್ ಸಾಫ್ಟ್ವೇರ್ ಬರುತ್ತೆ. ಇದ್ರ ಜೊತೆಗೆ ನಿಮಗೆ ಲ್ಯಾಪ್ಟಾಪ್ ಫ್ರೀಯಾಗಿ ಕೊಡ್ತೀವಿ. ಇರುತ್ತೆ. ಹೌದು ಲ್ಯಾಪ್ಟಾಪ್ ಫ್ರೀಯಾಗಿ ಕೊಡ್ತೀವಿ. ನೆಕ್ಸ್ಟ್ ಮಿಷನ್ಸ್ ಬಗ್ಗೆ ಡೆಮೋ ತೊಗೋಬೇಕು ಅನ್ಕೊಂಡಿದ್ದೆ, ನಮ್ಮ ಆಫೀಸ್ ನಿಮ್ಗೆ ಆಲ್ರೆಡಿ ಗೊತ್ತಿದೆ, UME ಎಂಬ್ರಾಯ್ಡ್ರಿ ಮಿಷನ್ಸ್ ಶ್ರೀ ವೆಂಕಟೇಶ್ವರ ಸರ್ವಿಸಸ್ ಅವ್ರ ಕಡೆಯಿಂದ ಲಾಂಚ್ ಆಗಿರೋದು ಇದು ಕಟಿಂಗ್ ಮಾಸ್ಟರ್. ಡೆಮೋ ತೊಗೋಬೇಕಂದ್ರೆ ನೀವು ಡಾಕ್ಟರ್ ರಾಜ್ಕುಮಾರ್ ರೋಡ್ 4th ಬ್ಲಾಕ್ ರಾಜಾಜಿನಗರ್ ಬಂದರೆ ಡೆಮೋ ತೊಗೋಬೋದು ಸರ್. ಓಕೆ ಮೇಡಮ್, ಇದು ಲಾಂಚಿಂಗ್ ಆಫರ್ ಏನೋ ಇದೆ ಅಂತ ಹೇಳ್ತಾ ಇದ್ರಲ್ಲ? ಹೌದು ಸರ್, ಲಾಂಚಿಂಗ್ ಆಫರ್ ಇನ್ನೂ ನಡೀತಾ ಇದೆ. ವಿದಿನ್ ಫ್ಯೂ ಡೇಸ್ ಲಾಂಚಿಂಗ್ ಆಫರ್ ಕೂಡ ಕ್ಲೋಸ್ ಆಗುತ್ತೆ. ಅಷ್ಟು ಬೇಗ ಬಂದು ಬುಕಿಂಗ್ಸ್ ಮಾಡ್ಕೊಳ್ಳಿ. ಓಕೆ, ಸೊ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ, ಸೊ ನೀವೇನಾದರೂ ಲೈಕ್ ಈ ಕಟಿಂಗ್ ಮಾಸ್ಟರ್ ಇದ್ರ ಬಗ್ಗೆ ತಿಳ್ಕೊಬೇಕು ಇನ್ನೂ, ಅಥವಾ ನಿಮಗೇನಾದ್ರು ಯೂಸ್ ಆಗ್ಬೋದು ನಿಮ್ಮ ಟೈಲರಿಂಗ್ ವರ್ಕಲ್ಲಿ ಅಂತ ನಿಮಗೇನಾದ್ರು ಅನಿಸಿದರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಸೊ ನಂಬರ್ಗೆ ಕಾಲ್ ಮಾಡಿ. ಸೊ ಡೈರೆಕ್ಟು ನೀವು ಇಲ್ಲಿ ಬಂದುಬಿಟ್ಟು ಡೆಮೋ ನೋಡ್ಬೋದು. ಇವಾಗಲೇ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮಗೆ ಆಲ್ ಕೈಂಡ್ ಆಫ್ ಕಟಿಂಗ್ ನಡೆಯುತ್ತೆ. ಲೈಕ್ ಅಲ್ಲಿ ಫಾರ್ ಎಕ್ಸಾಂಪಲು ಬ್ಲೌಸಸ್ ಆಗಿರ್ಬೋದು, ಮತ್ತು ಕಿಡ್ಸ್ ವೇರು, ಮತ್ತು ಮೆನ್ಸ್ ವೇರು, ಲೇಡೀಸ್ ವೇರು, ಕಂಪ್ಲೀಟ್ ಎಲ್ಲ ಒಂದು ಟೈಲರಿಂಗ್ ಸೊಲ್ಯೂಷನ್. ಇದು ಎಲ್ಲ ಕಟಿಂಗು ಒಂದು ಮಷಿನಿಂದನೇ ಆಗುತ್ತೆ. ಸೊ ನೀವು ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಡೈರೆಕ್ಟು ಇಲ್ಲಿ ಕೂಡ ವಿಸಿಟ್ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಕಂಪ್ಲೀಟ್ ಅಡ್ರೆಸ್ಸು ಎಲ್ಲ ಹಾಕಿರ್ತೀನಿ.